ಅವರಿಬ್ರು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ಆದರೆ ಯುವತಿ ಮನೆಯವರು ಮಾತ್ರ ಬಿಲ್ಕುಲ್ ಒಪ್ಪಲ್ಲ ಅಂತ ಹಠ ಹಿಡಿದಿದ್ರು. ಕೊನೆಗೆ ಹೆತ್ತವರ ಮಾತನ್ನೇ ಧಿಕ್ಕರಿಸಿ ಮದುವೆ ಮಾಡಿಕೊಂಡು ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದಾರೆ. ಅಂತರ್ಜಾತೀಯ ವಿವಾಹಕ್ಕೆ ಪೋಷಕರ ಕಿಚ್ಚು, ಹೆತ್ತವರ ಮಾತನ್ನು ಧಿಕ್ಕರಿಸಿ ಮ್ಯಾರೇಜ್. ಪ್ರೀತಿಗಿರೋ ಶಕ್ತಿನೇ ಅಂಥದ್ದು. ಒಮ್ಮೆ ಹೃದಯದೊಳಗೆ ಪ್ರೇಮ ಬಾಣ ಇಳಿದ್ರೆ ಮುಗ್ದೇ ಹೋಯ್ತು. ಜಗತ್ತೇ ಎದುರಾದ್ರೂ ಜೀವಕ್ಕೆ ಜೀವ ಕೊಡ್ತೀವಿ ಅಂತ ನಿಂತು ಬಿಡ್ತಾರೆ. ಹೆತ್ತವರ ಮಾತು ಕೇಳೋದಿಲ್ಲ, ಓರ್ನವರಿಗೂ ಕೇರ್ ಮಾಡೋದಿಲ್ಲ. ನಿನಗೆ ನಾನು, ನನಗೆ ನೀನು ಅಂತ ಜೊತೆಯಾಗ್ತಾರೆ. ಈ ಜೋಡಿಯದ್ದು ಅಂಥದ್ದೇ ಪ್ರೇಮ ಕತೆ. ಚಿಕ್ಕಬಳ್ಳಾಪುರದಲ್ಲಿ ಹೆತ್ತವರ ವಿರೋಧದ ಮಧ್ಯೆಯೂ ಹೊಸ ಬಾಳಿನ ಹೊಸ್ತಿಲು ತುಳಿದಿದ್ದಾರೆ. ಇವರ ಹೆಸರು ಮುನಿ ಆಂಜನೇಯ ಹಾಗೂ ದಿವ್ಯಶ್ರೀ ಅಂತ. ಗುಡಿಬಂಡೆ ತಾಲೂಕಿನ ಗದಂ ನಾಗೇನಹಳ್ಳಿಯ ಮುನಿ ಡ್ರೈವರ್ ಆಗಿದ್ರೆ, ಗೌರಿಬಿದನೂರ್ನ ಹಳೆ ಉಪ್ಪರಹಳ್ಳಿಯ ದಿವ್ಯಶ್ರೀ ಡಿಗ್ರಿ ಓದ್ತಾ ಇದ್ಲು. ಅದೇಗೆ ಇಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಆಯ್ತೋ ಗೊತ್ತಿಲ್ಲ. ಚಾಟಿಂಗ್, ಡೇಟಿಂಗ್ ಅಂತ ಪ್ರೇಮ ರಾಗದಲ್ಲಿ ಮಿಂದೆದ್ರು. ಪ್ರೇಮ ಲೋಕವೇ ನಮ್ದು ಅಂತ ಜೋಡಿ ಹಕ್ಕಿಗಳಂತೆ ಸುತ್ತಾಡ್ತಾ ಮೈ ಮರಿತಾ ಇದ್ರು. ಅಷ್ಟೊತ್ತಿಗೆ ಮಗಳ ಪ್ರೀತಿ ವಿಚಾರ ದಿವ್ಯಶ್ರೀ ಮನೆಯಲ್ಲಿ ಗೊತ್ತಾಗಿ ಬುದ್ಧಿ ಮಾತು ಹೇಳಿದ್ದಾರೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ತಾಕೀತು ಮಾಡಿದ್ರಂತೆ. ಆದ್ರೆ ಪ್ರೀತಿಯಲ್ಲಿ ಮುಳುಗಿದ್ದ ದಿವ್ಯಶ್ರೀ ಹೆತ್ತವರ ಮಾತು ಕೇಳಿಲ್ಲ. ಜೀವ ಬಿಟ್ರು ಪ್ರಿಯಕರನನ್ನ ಬಿಡೋದಿಲ್ಲ ಅಂತ ಮನೆ ಬಿಟ್ಟು ಲವರ್ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾಳೆ. ಯಾವಾಗ ಮಗಳು ಮನೆ ಬಿಟ್ಟು ಹೋದ್ಲು, ಪೋಷಕರು ಗೌರಿಬಿದನೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಮಧ್ಯೆ ಮುನಿ ಹಾಗೂ ದಿವ್ಯಶ್ರೀ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಕೆ ಗುಡಿಬಂಡೆ ಉಪನೋಂದಣಾಧಿಕಾರಿ ಕಚೇರಿಗೆ ಬಂದಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಯುವತಿಯ ಪೋಷಕರು ಮದುವೆಗೆ ಅಡ್ಡಿಪಡಿಸಿ ರಾದ್ಧಾಂತ ಮಾಡಿದ್ದಾರೆ. ಬಲವಂತವಾಗಿ ದಿವ್ಯಶ್ರೀಯನ್ನ ಮನೆಗೆ ಕರೆದೊಯ್ಯಲು ಯತ್ನಿಸಿದ್ದಾರೆ. ಇದೇ ವೇಳೆ ದಲಿತ ಪರ ಸಂಘಟನೆಗಳು ಕೂಡ ಸ್ಥಳಕ್ಕೆ ಬಂದು ಮದುವೆ ಮಾಡಿಸುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರು. ಠಾಣೆ ಎದುರು ಹೈ ಡ್ರಾಮಾ ಶುರುವಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಗುಡಿಬಂಡೆ ತಹಶೀಲ್ದಾರ್ ಎರಡು ಕುಟುಂಬಗಳನ್ನ ಒಪ್ಪಿಸಿ ಮದುವೆ ಮಾಡಿಸೋಕೆ ಮುಂದಾಗಿದ್ರು. ಆದರೆ ದಿವ್ಯಶ್ರೀ ಪೋಷಕರು ಒಪ್ಪದಿದ್ದಾಗ ಹುಡುಗಿ ಒಪ್ಪಿಗೆಯಂತೆ ಪ್ರೀತಿಸಿದ ಯುವಕನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾರೆ. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀವಿ. ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡು ನಮ್ಮನ್ನು ಬಿಟ್ಬಿಟ್ರೆ ಸಾಕು. ನಾವು ಗೌರಿಬಿದನೂರಲ್ಲಿ ಓದ್ತಿದ್ದಾಗ ಅವ್ರು ನನಗೆ ಪರಿಚಯ ಆದರು. ಇವಾಗ ಮದುವೆನೂ ಆಗಿದ್ದೀವಿ, ನಮ್ಮ ಪಾಡು ನಮಗೆ ಬಿಟ್ಬಿಟ್ರೆ ಸಾಕು. ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಮ್ಮ ಅಣ್ಣ ಅವರು. ಏನಂತ ಮಾಡ್ತಾ ಇದ್ದಾರೆ? ಅವರು ನಾನು ಇಲ್ಲಿರೋದು ಬೇಕಾಗಿಲ್ವಂತೆ, ನನ್ನವ್ರು ಕರ್ಕೊಂಡು ಹೋಗ್ಬೇಕಂತ ಇಲ್ಲಿ. ಒಟ್ಟಾರೆ ಅನುರಾಗದ ಅಲಿಯಲ್ಲಿ ತೇಲಾಡಿದವರು ಹೊಸ ಬಾಳಿಗೆ ಹೆಜ್ಜೆ ಇಟ್ರೆ, ಮತ್ತೊಂದ್ ಕಡೆ ಮಗಳು ಮಾತು ಕೇಳಿಲ್ಲ ಅಂತ ಹೆತ್ತವರು ಕಣ್ಣೀರಿಟ್ಟಿದ್ದಾರೆ. ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ.